ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ರ ಹೋಗಬೇಡ ಅಂತ. ಅದೊಂದು ಸಾಮಾಜಿಕ ಶಿಕ್ಷೆ. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನ ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಶ್ರೀಮಂತನಾದ್ರೆ ಅವನಿಗೊಂದು ಸಲಾಮ್, ದೊಡ್ಡ ಹುದ್ದೆಯಲ್ಲಿದ್ರೆ ಅವನಿಗೊಂದು ಸಲಾಮ್. ಪ್ರಾಮಾಣಿಕರ ಬಗ್ಗೆ ಮಾತಾಡಿದ್ರೆ ಬಿಡ್ರಿ ಅವನು ಹುಚ್ಚ, ಅವನು ತಿನ್ನಲ್ಲ ಇನ್ನೊಬ್ಬರಿಗೂ ತಿನ್ನಕ್ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಈ ಸಮಾಜದ ಭಾವನೆಯನ್ನ ಬದಲಾಯಿಸದಿದ್ರೆ ಇಂತಹ ಕೃತ್ಯಗಳು ನಡೀತಾ ಇರ್ತವೆ. ಈ ದೌರ್ಜನ್ಯದ ವಿಚಾರ ಆಗಲಿ, ಮಕ್ಕಳಿಗೆ ಜೀವನದಲ್ಲಿ ಮಾಡಬಾರ್ದಂತ ಕೆಲಸವನ್ನ ಮಾಡುವುದಕ್ಕೆ ಪ್ರೋತ್ಸಾಹ ಕೊಡುವುದು, ಮಾದಕ ವಸ್ತುಗಳ ಸೇವನೆ, ಇದನ್ನೆಲ್ಲ ಜನರು ಮಾಫಿ ಮಾಡ್ತಾರೆ. ಬಿಡ್ಲಿ ಅವನೊಬ್ಬನೇ ಅಲ್ಲ ಮಾಡಿದ್ದು, ಅವನು ಮಾಡ್ತಾನೆ ಇವನು ಮಾಡ್ತಾನೆ ಅನ್ನೋ ಒಂದು ಭಾವನೆ ಸರಿಯಾಗಿ